ಅಶ್ವತ್ಥಾಮ, ಶಾಪಿತ ಅಮರನ ಕಥೆ. ಅಶ್ವತ್ಥಾಮನು ದ್ರೋಣಾಚಾರ್ಯ ಮತ್ತು ಕೃಷ್ಣಾದೇವಿಯ ಪುತ್ರ. ಅವನು ಶಿವನ ಅಂಶದಿಂದ ಹುಟ್ಟಿದ ಶೂರವೀರನು. ಜನನದ ವೇಳೆ ಆಕಾಶದಲ್ಲಿ ಅಶ್ವಗಳ ಉಗಮದ ಧ್ವನಿ ಕೇಳಿದುದರಿಂದ ಅವನಿಗೆ ಅಶ್ವತ್ಥಾಮ ಎಂಬ ಹೆಸರು ದೊರೆಯಿತು. ಬಾಲ್ಯದಲ್ಲಿ ಬಡತನದಲ್ಲೇ ಬೆಳೆದ ಅಶ್ವತ್ಥಾಮನು ಶಸ್ತ್ರಜ್ಞನಾಗಿ ತನ್ನ ಪಿತೃಗಣಪದ ಸೇವೆಯಲ್ಲಿ ತೊಡಗಿದನು. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡಿದ್ದ ಅಶ್ವತ್ಥಾಮನು ತನ್ನ ತಂದೆ ದ್ರೋಣನ ಸಾವಿನಿಂದ ಅತಿದೇವದಿಂದ ಸಂಕಟಗೊಂಡ. ಯುದ್ಧದ ಅಂತ್ಯದಲ್ಲಿ ಪಾಂಡವರು ಗೆಲ್ಲುತ್ತಿರುವ ಸ್ಥಿತಿಯಲ್ಲಿ ತಾನೊಬ್ಬನೇ ಶಕ್ತಿಶಾಲಿ ಎಂದು ಭಾವಿಸಿ ರಾತ್ರಿ ಪಾಂಡವರ ಶಿಬಿರದಲ್ಲಿ ನುಗ್ಗಿದನು. ಅಲ್ಲಿ ನಿದ್ರಿಸುತ್ತಿದ್ದ ದ್ರೌಪದಿ ಪುತ್ರರನ್ನು ಕೊಂದನು. ಈ ಕೃತ್ಯವು ಧರ್ಮವಿರೋಧಿಯಾಗಿತ್ತು. ಕ್ರೋಧಗೊಂಡ ಕೃಷ್ಣನು ಅಶ್ವತ್ಥಾಮನ ಶಿರದ ಶಕ್ತಿಯನ್ನು ಕಷಾಯಗೊಳಿಸಿ ಅವನಿಗೆ ಶಾಪ ನೀಡಿದನು. ನೀನು ಅಮರನಾಗಿ ಇಹಲೋಕದಲ್ಲಿಯೇ ನೋವು, ವಿರಹ ಮತ್ತು ಪಾಪಭಾರದಿಂದ ಸಡಿಲಾಗಿ ಅಲೆದಾಡುತ್ತೀ. ಇಂದು ಕೆಲವು ಜನರು ಅಶ್ವತ್ಥಾಮನು ಬದುಕಿದ್ದಾನೆ ಎಂದು ನಂಬುತ್ತಾರೆ. ಶಾಪಿತ ಅಮರನಂತಿರುವ ಅವನು ಮಹಾಭಾರತದ ಶಕ್ತಿಯ ಮತ್ತು ಪಾಪದ ಸಂಕೀರ್ಣ ರೂಪ.